ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಇಂದು ದೇಶದಾದ್ಯಂತ ಹಬ್ಬದ ವಾತಾವರಣ ಇದೆ. ದೇಶದ ಮೂಲೆ ಮೂಲೆಗಳಲ್ಲಿ ಅನ್ನದಾನ ಮಾಡಲಾಗ್ತಾ ಇದೆ. ಹಿರಿಯರು ಬಡವರಿಗೆ ಧನ ಸಹಾಯ ಮಾಡಲಾಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು ಹಾಲು ವಿತರಣೆ ಮಾಡಲಾಗ್ತಾ ಇದೆ. ಎಷ್ಟೋ ಕಡೆ ರಕ್ತದಾನ ಶಿಬಿರಗಳು ನಡೀತಾ ಇದೆ. ಅರೆ, ಇವತ್ತೇನು ಸ್ವಾತಂತ್ರ್ಯ ದಿನಾಚರಣೆ ಅಂತ ಕೇಳಬೇಡಿ. ಇವತ್ತು ದೇಶದ ಹೆಮ್ಮೆಯ ಪ್ರಧಾನಿಗಳಾದ ನರೇಂದ್ರ ಮೋದಿಜಿಯವರ ಜನ್ಮದಿನ. ಅದರಲ್ಲೂ ನರೇಂದ್ರ ಮೋದಿಯವರು ಇಂದು 75ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿಯವರಿಗೆ ಮಾತ್ರ ಅಲ್ಲ, ನರೇಂದ್ರ ಮೋದಿಯವರನ್ನ ಇಷ್ಟಪಡುವಂಥ 140 ಕೋಟಿ ಜನರಿಗೂ ಇವತ್ತು ಸಂಭ್ರಮದ ದಿನ. ಅಷ್ಟರ ಮಟ್ಟಿಗೆ ಜನ ಸ್ವಯಂ ಪ್ರೇರಿತರಾಗಿ ಸೇವಾ ಮನೋಭಾವನೆಯಿಂದ ಸಾರ್ಥಕ ರೀತಿಯಲ್ಲಿ ಮೋದಿಜಿ ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ. ದೂರದ ಗುಜರಾತ್ನ ಬಡ ಕುಟುಂಬದಲ್ಲಿ ಜನಿಸಿ ರೈಲು ನಿಲ್ದಾಣದಲ್ಲಿ ಚಹಾ ಮಾರಿ ಸಂಘ ಪರಿವಾರದ ಸದಸ್ಯರಾಗಿ ಬಿಜೆಪಿಯ ನಾಯಕರಾಗಿ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಇನ್ನು ಕಳೆದ 11 ವರ್ಷದಿಂದ ದೇಶದ ಪ್ರಧಾನಿಯಾಗಿ ಮೋದಿಯವರು ಇಡೀ ಜೀವನವನ್ನ ದೇಶಕ್ಕಾಗಿಯೇ ಮುಡಿಪಾಗಿಟ್ಟಿದ್ದಾರೆ. ಜನರ ಸೇವೆಯಲ್ಲೇ ಮೋದಿಯವರು ಜನಾರ್ದನನನ್ನ ಕಾಣ್ತಾ ಇದ್ದಾರೆ. ಅದರಲ್ಲೂ ಮೋದಿಯವರು ಕಳೆದ 11 ವರ್ಷಗಳಲ್ಲಿ ದೇಶದ ಪ್ರಧಾನಿಯಾಗಿ ಸಲ್ಲಿಸಿದಂಥ ಸೇವೆ, ಮಾಡಿದಂಥ ಅಭಿವೃದ್ಧಿ ಗಮನಾರ್ಹ. ಸ್ವತಂತ್ರ ಭಾರತದಲ್ಲೇ ದೇಶದ ಯಾವುದೇ ಪ್ರಧಾನಿ ಮಾಡದಷ್ಟು ಅಭಿವೃದ್ಧಿಯನ್ನ ಮೋದಿಯವರು ಮಾಡಿದ್ದಾರೆ. ದೇಶಕ್ಕೊಂದು ವರ್ಚಸ್ಸು ತಂದುಕೊಟ್ಟಿದ್ದಾರೆ. ಹಾಗಾಗಿ ಮೋದಿಜಿಯವರು 75ನೇ ವಸಂತಕ್ಕೆ ಕಾಲಿಟ್ಟ ಹೊತ್ತಿನಲ್ಲಿ ಮೋದಿಯವರು ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ನೆನಪಿಸೋಣ. ಮೋದಿಜಿಯವರು ಪ್ರಧಾನಿಯಾದ ಬಳಿಕ ಕೋಟ್ಯಾಂತರ ಜನರಿಗೆ ಅನುಕೂಲವಾಗುವಂಥ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅದರಲ್ಲೂ ಗ್ರಾಮೀಣ ಭಾಗಗಳಲ್ಲಿ ಕೋಟ್ಯಾಂತರ ಮಹಿಳೆಯರು ಸೌದೆ ಒಲೆಯನ್ನು ಬಳಸ್ತಾ ಇದ್ರು, ಹೊಗೆ ಕುಡಿದು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ರು. ಇದನ್ನ ಮನಗಂಡಂತಹ ಮೋದಿಜಿಯವರು ದೇಶದ ಮನೆಗಳಿಗೆ LPG ಸಿಲಿಂಡರ್ ಸಂಪರ್ಕ ಕಲ್ಪಿಸಲಿಕ್ಕೆ ಉಜ್ವಲ ಯೋಜನೆಯನ್ನು ಜಾರಿಗೆ ತಂದರು. ಗ್ರಾಮೀಣ ಮನೆಗಳಿಗೂ ಉಚಿತವಾಗಿ ಅಡುಗೆ ಅನಿಲ ಸಂಪರ್ಕ ಕಲ್ಪಿಸುವ ಯೋಜನೆಯನ್ನ ಭಾರೀ ಯಶಸ್ವಿ ಮಾಡಿದರು. 11 ವರ್ಷದಲ್ಲಿಯೇ ದೇಶದ 17 ಕೋಟಿ ಮನೆಗಳಿಗೆ ಅಡುಗೆ ಅನಿಲ ಸಂಪರ್ಕವನ್ನು ಕಲ್ಪಿಸಿದ್ದಾರೆ. ಅಷ್ಟೇ ಯಾಕೆ, ಜಲಜೀವನ್ ಮಿಷನ್ ಯೋಜನೆ ಅನ್ವಯ 12 ಕೋಟಿ ಮನೆಗಳಿಗೆ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ. ಕೋಟ್ಯಾಂತರ ಮನೆಗಳಲ್ಲಿ ಶೌಚಾಲಯ ಕಟ್ಟಿಸೋದಕ್ಕೆ ಹಣಕಾಸು ಸಹಾಯ ಮಾಡಲಾಗಿದೆ. ಹೀಗೆ ಕೋಟ್ಯಾಂತರ ಜನರಿಗೆ ಸರ್ಕಾರದಿಂದ ಸೌಲಭ್ಯ ನೀಡೋ ಮೂಲಕ ಮೋದಿ ಅವರು ಬಡವರ ಪಾಲಿಗೆ ದಾರಿದೀಪ ಆಗಿದ್ದಾರೆ. ಮೋದಿ ಸರ್ಕಾರದ ಪ್ರಮುಖ ಸಾಧನೆ ಅಂದರೆ ದೇಶದಾದ್ಯಂತ ಜನರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿದ್ದು. 62,500 ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ. ಸ್ವಾತಂತ್ರ್ಯದ ಬಳಿಕ ವಿದ್ಯುತ್ ಸಂಪರ್ಕ ಕಾಣದಂತಹ 18,000 ಗ್ರಾಮಗಳಿಗೆ ಕರೆಂಟ್ ಸಂಪರ್ಕ ನೀಡಲಾಗಿದೆ. ಇನ್ನು 2014ರಲ್ಲಿ 74 ಇದ್ದಂಥ ವಿಮಾನ ನಿಲ್ದಾಣಗಳ ಸಂಖ್ಯೆ ಈಗ 157ಕ್ಕೆ ಏರಿಕೆಯಾಗಿದೆ. ಕಾಶ್ಮೀರದಲ್ಲೂ ವಂದೇ ಭಾರತ್ ರೈಲು ಓಡಾಡುವಂತಾಗಿದೆ. ರೈಲ್ವೆ ವಿದ್ಯುತ್ಕರಣ, ಅತ್ಯಾಧುನಿಕ ರೈಲು ನಿಲ್ದಾಣ, ವೈಫೈ ಸೇರಿ ಹಲವು ಫೆಸಿಲಿಟಿಗಳನ್ನು ಕಲ್ಪಿಸಲಾಗಿದೆ. MBBS ಸೀಟುಗಳು 51,348ರಿಂದ 1.18 ಲಕ್ಷಕ್ಕೆ ತಲುಪಿದೆ. ಇನ್ನು ಮೆಡಿಕಲ್ ಕಾಲೇಜುಗಳ ಸಂಖ್ಯೆ 387ರಿಂದ 704 ಆಗಿದೆ. ಕಡಿಮೆ ಬೆಲೆಗೆ ಔಷಧ ನೀಡುವ ಸಲುವಾಗಿ 13,000 ಜನೌಷಧಿ ಕೇಂದ್ರಗಳು ಕೋಟ್ಯಾಂತರ ಜನರಿಗೆ ಅನುಕೂಲ ಆಗಿಬಿಟ್ಟಿದೆ. ಸ್ವಾತಂತ್ರ್ಯ ಬಂದ ನಂತರ ಅಂದರೆ 2014ರವರೆಗೆ ದೇಶದಾದ್ಯಂತ 91,287 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸಲಾಗಿತ್ತು. ಆದರೆ ಮೋದಿ ಸರ್ಕಾರ ಇದನ್ನು ಈಗ 1.46 ಲಕ್ಷ ಕಿಲೋಮೀಟರ್ಗೆ ಏರಿಸಿದೆ. 2014ಕ್ಕೂ ಮೊದಲು ದೇಶದಲ್ಲಿ ನಿತ್ಯ ಸರಾಸರಿ 12 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸಲಾಗ್ತಾ ಇತ್ತು. ಈಗ ದಿನಕ್ಕೆ 34 ಕಿಲೋಮೀಟರ್ ಹೆದ್ದಾರಿ ನಿರ್ಮಿಸಲಾಗ್ತಾ ಇದೆ. ದೇಶದ 99% ಗ್ರಾಮಗಳಿಗೆ ರಾಷ್ಟ್ರೀಯ ಹೆದ್ದಾರಿ ನೆಟ್ವರ್ಕ್ ದೊರೆತಿದೆ. ಎಕ್ಸ್ಪ್ರೆಸ್ ವೇಗಗಳು, ರಾಷ್ಟ್ರೀಯ ಹೆದ್ದಾರಿಗಳು ದೇಶದ ಚಹರೆಯನ್ನೇ ಬದಲಿಸಿಬಿಟ್ಟಿದೆ. ಇನ್ನು ದೇಶದ ರಕ್ಷಣಾ ವಿಚಾರದಲ್ಲಾಗಲಿ, ಉಗ್ರರ ದಾಳಿಗೆ ಪ್ರತಿದಾಳಿ ಮಾಡುವುದನ್ನೇ ಆಗಲಿ, ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವುದೇ ಇರಲಿ, ಎಲ್ಲದರಲ್ಲೂ ಮೋದಿಜಿ ಸೈ ಅನಿಸ್ಕೊಂಡಿದ್ದಾರೆ.
ಕಳೆದ 11 ವರ್ಷದಲ್ಲಿ ಉಗ್ರರ ದಾಳಿ ಕಾಶ್ಮೀರ ಪಂಜಾಬ್ ಗಡಿಗಳಿಗೆ ಮಾತ್ರ ಸೀಮಿತ ಆಗಿದೆ. ಪಾಕಿಸ್ತಾನ ದಾಳಿ ಮಾಡಿದಾಗಲೆಲ್ಲ ಭಾರತ ಪ್ರತಿ ದಾಳಿ ಮಾಡಿದೆ. ಕೆಣಕ್ಲಿಕ್ಕೆ ಬಂದಂತಹ ಕೆನಡಾಗೆ ಭಾರತ ರಾಜತಾಂತ್ರಿಕವಾಗಿ ಕುಟುಕಿದೆ. ಗಡಿಯಲ್ಲಿ ಚೀನಾ ಸೈನಿಕರಿಗೆ ಭಾರತದ ಸೈನಿಕರು ಪೆಟ್ಟು ನೀಡಿದ್ದಾರೆ. ಮೋದಿಜಿಯ ಒಂದೇ ಒಂದು ಪೋಸ್ಟ್ಗೆ ಮಾಲ್ಡೀವ್ಸ್ ಬೆಚ್ಚಿ ಬೀಳುತ್ತೆ. ಅಂದರೆ ಮೋದಿಜಿ ಪವರ್ ಎಷ್ಟಿರಬೇಕು ಯೋಚಿಸಿ. ಅದು ಉಗ್ರರ ದಾಳಿ ಇರಲಿ, ರಾಜತಾಂತ್ರಿಕ ಬಿಕ್ಕಟ್ಟೇ ಇರಲಿ, ಭಾರತ ಈಗ ಸುಮ್ಮನೆ ಕೂರುವ ಅಥವಾ ಅಮೆರಿಕದ ಮಧ್ಯಸ್ಥಿಕೆ ಅಂಗಲಾಚುವ ಸ್ಥಿತಿಯಲ್ಲಿ ಇಲ್ಲ. ಅದರಲ್ಲೂ ಸರ್ಜಿಕಲ್ ಸ್ಟ್ರೈಕ್, ಬಾಲಾಕೋಟ್ ವಾಯುದಾಳಿಯಿಂದ ಹಿಡಿದು ಇತ್ತೀಚಿನ ಆಪರೇಷನ್ ಸಿಂಧೂರಗಳೆಲ್ಲ ಭಾರತದ ಶಕ್ತಿ ಸಾಮರ್ಥ್ಯಕ್ಕೆ ಹಿಡಿದಂಥ ಕನ್ನಡಿ. ದೇಶದ ರಕ್ಷಣಾ ಕ್ಷೇತ್ರವನ್ನು 100 ಪಟ್ಟು ಜಾಸ್ತಿ ಮಾಡಿದ್ದು ಕೂಡ ಮೋದಿಜಿ ಅವರೇ. ಕಳೆದ 11 ವರ್ಷದಲ್ಲಿ ಭಾರತಕ್ಕೆ ರಫೇಲ್ ಯುದ್ಧ ವಿಮಾನಗಳು ಬಂದು ಅಮೆರಿಕದ ವಿರೋಧದ ಮಧ್ಯೆಯೂ ಕೂಡ S-400 ಕ್ಷಿಪಣಿ ವ್ಯವಸ್ಥೆಯನ್ನು ಸೇನೆಗೆ ಸೇರಿಸಲಾಯಿತು. ದೇಶದಲ್ಲೇ ಬ್ರಹ್ಮೋಸ್ ಕ್ಷಿಪಣಿ ಉತ್ಪಾದನೆ ಆಯಿತು. ಅದರಲ್ಲೂ ಆಪರೇಷನ್ ಸಿಂಧೂರದ ವೇಳೆ ನಮ್ಮ ಬ್ರಹ್ಮೋಸ್ ಕ್ಷಿಪಣಿಗಳು ವೈರಿ ರಾಷ್ಟ್ರಕ್ಕೆ ನುಗ್ಗಿ ಹೊಡೆದ್ವಲ್ಲ, ಆಗಲೇ ದೇಶದ ಸಾಮರ್ಥ್ಯ ಪಾಕಿಸ್ತಾನಕ್ಕೆ ಸೇರಿ ಜಗತ್ತಿಗೆ ಗೊತ್ತಾಯ್ತು ಬಿಡಿ. ದೇಶದ ರಕ್ಷಣಾ ಉತ್ಪಾದನೆ 1.27 ಲಕ್ಷ ಕೋಟಿ ರೂಪಾಯಿಗೆ ಅಂದರೆ 174% ಜಾಸ್ತಿ ಆಗಿದೆ. 50 ಸಮರ ನೌಕೆಗಳನ್ನು ದೇಶದಲ್ಲೇ ತಯಾರಿಸಲಾಗ್ತಾ ಇದೆ. ರಕ್ಷಣಾ ರಫ್ತು ದಾಖಲೆ 23,000 ಕೋಟಿ ರೂಪಾಯಿಗೆ ತಲುಪಿದೆ. ರಕ್ಷಣಾ ಉತ್ಪಾದನೆಯಲ್ಲೂ ಭಾರತ ಆತ್ಮನಿರ್ಭರತೆ ಸಾಧಿಸಿದೆ. ಇದರ ಜೊತೆಗೆ ಮುಸ್ಲಿಂ ಮಹಿಳೆಯರಿಗೆ ಕಾಡ್ತಾ ಇದ್ದಂಥ ಅನಿಷ್ಟವನ್ನು ಕೂಡ ಮೋದಿಜಿ ತೊಲಗಿಸಿದ್ದಾರೆ. 3 ಸಲ ತಲಾಕ್ ಅಂದರೆ ಮುಸ್ಲಿಂ ಮಹಿಳೆಯರಿಗೆ ವಿಚ್ಛೇದನ ಸಿಗ್ತಾ ಇತ್ತು. ಪಾಪಿ ಗಂಡ ಮೊಬೈಲ್ ಮೂಲಕ ತಲಾಕ್ ನೀಡುವ ದರಿದ್ರ ಪದ್ಧತಿ ಇತ್ತು. ಆದರೆ ಕೋಟ್ಯಾಂತರ ಮುಸ್ಲಿಂ ಮಹಿಳೆಯರ ಧ್ವನಿಯನ್ನ ಮೋದಿಜಿ ಅವರು ಅಣ್ಣನಂತೆ ಕೇಳಿದ್ರು. ತ್ರಿವಳಿ ತಲಾಕ್ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಬಳಿಕ 2019ರಲ್ಲಿ ಮೋದಿ ಸರ್ಕಾರ ಅನಿಷ್ಟ ಪದ್ಧತಿಯನ್ನು ರದ್ದುಗೊಳಿಸಿತು. ಆ ಮೂಲಕ ಕೋಟ್ಯಾಂತರ ಮುಸ್ಲಿಂ ಮಹಿಳೆಯರಿಗೆ ನ್ಯಾಯ ನೀಡಲಾಯಿತು. ಈಗ ಯಾರಾದರೂ ಮುಸ್ಲಿಂ ವ್ಯಕ್ತಿ ತನ್ನ ಪತ್ನಿಗೆ ತಲಾಕ್ ನೀಡಿದರೆ ಪೊಲೀಸರು ಒದ್ದು ಒಳಗೆ ಹಾಕ್ತಾರೆ. ಇನ್ನು ಮೋದಿಜಿ ಅವರು ಕೊರೋನಾ ಕಾಲದಲ್ಲಿ ಕೋಟ್ಯಾಂತರ ಜನರ ಹಸಿವನ್ನು ನೀಗಿಸಿದಂಥ ಮಹಾನುಭಾವರು. ಈಗಲೂ ಬಡವರಿಗೆ ಪ್ರತಿ ತಿಂಗಳು ಕೇಂದ್ರ ಸರ್ಕಾರವೇ 5 kg ಅಕ್ಕಿಯನ್ನು ಉಚಿತವಾಗಿ ನೀಡ್ತಾ ಇರೋದು. ಇನ್ನು ಆಯುಷ್ಮಾನ್ ಭಾರತ್ ಯೋಜನೆ ಅನ್ವಯ ಬಡವರಿಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿಯವರೆಗೆ ಉಚಿತವಾಗಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಜನರ ದೀರ್ಘಾಯುಷ್ಯಕ್ಕೆ ಕಾರಣ ಆಗಿದೆ ಇದು. ದೇಶದ 12.37 ಕೋಟಿ ಕುಟುಂಬಗಳ 55 ಕೋಟಿ ಜನರಿಗೆ ಯೋಜನೆಯು ಆರೋಗ್ಯ ಭದ್ರತೆಯನ್ನು ಒದಗಿಸ್ತಾ ಇದೆ. ಇದುವರೆಗೆ 34.7 ಕೋಟಿ ಕಾರ್ಡ್ಗಳನ್ನು ವಿತರಿಸಲಾಗಿದೆ. 9 ಕೋಟಿ ಜನರಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇತ್ತೀಚೆಗೆ 70 ವರ್ಷ ಮೇಲ್ಪಟ್ಟ 6 ಕೋಟಿ ಹಿರಿಯ ನಾಗರಿಕರಿಗೂ ಯೋಜನೆಯ ಸೌಲಭ್ಯ ವಿಸ್ತರಣೆ ಮಾಡಿರೋದು ಮೋದಿಜಿ ಅವರ ದೊಡ್ಡ ಗುಣಕ್ಕೆ ಸಾಕ್ಷಿ. ದೇಶದ ರಕ್ಷಣೆ, ಮೂಲ ಸೌಕರ್ಯಗಳ ಅಭಿವೃದ್ಧಿ ಜೊತೆಗೆ ಮೋದಿಜಿ ಅವರು ಅನ್ನದಾತರನ್ನು ಬಲಪಡಿಸಿದ್ದಾರೆ. 2018 ಡಿಸೆಂಬರ್ನಲ್ಲಿ ಜಾರಿಗೆ ತಂದಂತಹ ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಹಣಕಾಸು ನೆರವು ನೀಡುವಲ್ಲಿ ಯಶಸ್ವಿಯಾಗಿದೆ. ವರ್ಷಕ್ಕೆ ಕೇಂದ್ರ ಸರ್ಕಾರ ನೀಡುವ 6,000 ರೂಪಾಯಿ ಕೂಡ ರೈತರ ಖಾತೆಗೆ ನೇರವಾಗಿ ಜಮೆಯಾಗ್ತಾ ಇದೆ. ಸುಮಾರು 9.8 ಕೋಟಿ ರೈತರಿಗೆ ಇದುವರೆಗೆ ಅದರಿಂದ ಅನುಕೂಲ ಆಗಿದೆ. ಯೋಜನೆ ಜಾರಿ ಆದಾಗಿನಿಂದ ಇದುವರೆಗೆ ದೇಶದ ಒಬ್ಬೊಬ್ಬರಿಗೂ 38,000 ರೂಪಾಯಿ ನೀಡಿದಂತಾಗಿದೆ. ಇದಿಷ್ಟೇ ಅಲ್ಲ, ಮೋದಿಜಿ ಅವರು ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಾಗ ದೇಶದ ಜನರ ಬಳಿ, ಅದರಲ್ಲೂ ಗ್ರಾಮೀಣ ಜನರ ಬಳಿ ಬ್ಯಾಂಕ್ ಖಾತೆ ಇರಲಿಲ್ಲ. ಅವರಿಗೆ ಬ್ಯಾಂಕಿಂಗ್ ವ್ಯವಹಾರವೇ ಗೊತ್ತಿರಲಿಲ್ಲ. ಸರ್ಕಾರದ ಯಾವುದಾದ್ರೂ ಒಂದು ಯೋಜನೆಯ ಲಾಭ ಪಡಿಬೇಕು, ಪೆನ್ಷನ್ ಪಡಿಬೇಕು ಅಂದರೂ ಕೂಡ ಅಧಿಕಾರಿಗಳ ಎದುರು ಕೈಕಟ್ಟಿ ನಿಲ್ಲುವಂಥ ಪರಿಸ್ಥಿತಿ ಇತ್ತು. ಲಂಚ ನೀಡಬೇಕಾದಂಥ ದುಸ್ಥಿತಿಯೂ ಇತ್ತು. ಆದರೆ 2014ರಲ್ಲಿ ಮೋದಿ ಸರ್ಕಾರ ಜಾರಿಗೆ ತಂದಂತಹ ಜನ್ಧನ್ ಯೋಜನೆ ಜನರಿಗೆ ಬ್ಯಾಂಕ್ ಖಾತೆ ನೀಡಿತು. ಕಳೆದ 11 ವರ್ಷದಲ್ಲಿ 53.13 ಕೋಟಿ ಜನ್ಧನ್ ಖಾತೆಗಳನ್ನು ತೆರೆಯಲಾಗಿದೆ. 29.56 ಕೋಟಿ ಜನರಿಗೆ ಬ್ಯಾಂಕ್ ಖಾತೆ ದೊರಕಿದೆ. PM ಕಿಸಾನ್, ನರೇಗಾ ಯೋಜನೆ ಹಣ ನೇರವಾಗಿ ಜನರ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಯಾರಿಗೂ ಕೂಡ 1 ರೂಪಾಯಿ ಲಂಚ ಕೊಡದೆ ಜನರಿಗೆ ನೇರವಾಗಿ ಸರ್ಕಾರದ ಹಣ ಸಿಗ್ತಾ ಇದೆ. ಇವಿಷ್ಟೇ ಅಲ್ಲ,
ಕೊರೋನಾ ಸಂದರ್ಭದಲ್ಲಿ ದೇಶದ ಜನರನ್ನ ಲಸಿಕೆ ಮೂಲಕ ಕಾಪಾಡಿದ್ದು, ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದಂಥ 370ನೇ ವಿಧಿಯನ್ನ ಕಿತ್ತೆಸೆದಿದ್ದು ಮೋದಿ ಸರ್ಕಾರ. ಮೊದಲೆಲ್ಲ ಭಾರತದ ಪ್ರಧಾನಿಯೊಬ್ಬರು ವಿದೇಶಕ್ಕೆ ತೆರಳಿದ್ರೆ ಔಪಚಾರಿಕವಾಗಿ ಸ್ವಾಗತ ನೀಡಲಾಗ್ತಾ ಇತ್ತು. ಆದರೆ ಈಗ ಮೋದಿಜಿ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಭವ್ಯ ಸ್ವಾಗತ ನೀಡ್ತಾರೆ. ಇನ್ನು ಕೆಲವು ದೇಶಗಳ ಪ್ರಧಾನಿ ಅಧ್ಯಕ್ಷರೇ ಮೋದಿಜಿ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡಿತಾರೆ. ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸ್ತಾರೆ. ಮೋದಿಜಿ ಅವಧಿಯಲ್ಲಿ ದೇಶದಲ್ಲಿ ಲಕ್ಷಾಂತರ ಸ್ಟಾರ್ಟ್ಅಪ್ಗಳು ಆರಂಭ ಆಗಿದೆ. ಕೋಟ್ಯಾಂತರ ಜನರಿಗೆ ಉದ್ಯೋಗ ದೊರೆತಿದೆ. ಕಳೆದ 11 ವರ್ಷದಲ್ಲಿ ಮೋದಿಜಿ ವಿರುದ್ಧ ಬಿಡಿ ಸರ್ಕಾರದ ಯಾವೊಂದು ಹಗರಣವೂ ನಡೆದಿಲ್ಲ. ಜನರ ಹಣವನ್ನ ಜನರಿಗೆ ತಲುಪಿಸೋದ್ರಲ್ಲಿ ಪಾರದರ್ಶಕತೆ ಕಾಪಾಡೋದ್ರಲ್ಲಿ ಮೋದಿಜಿ ಅವರು ಮಹತ್ತರ ಸಾಧನೆ ಮಾಡಿದ್ದಾರೆ. ಹೀಗೆ ಮೋದಿಜಿ ಅವರ ಸಾಧನೆಗಳ ಬಗ್ಗೆ ಹೇಳ್ತಾ ಹೋದ್ರೆ ಅವರ ಇನ್ನೊಂದು ಬರ್ತ್ಡೇ ಬರುತ್ತೆ. ಒಂದು ಬಡ ಕುಟುಂಬದಲ್ಲಿ ಜನಿಸಿ ವರ್ಷಾನುಗಟ್ಟಲೆ ಶ್ರಮಿಸಿ ದೇಶದ ಜನರ ಬೆಂಬಲ ಪಡೆದು ಪ್ರಧಾನಿಯಾಗಿರುವಂಥ ಮೋದಿಜಿ ಅವರು ಕಳೆದ 24 ವರ್ಷಗಳಿಂದ ಒಂದೇ ಒಂದು ದಿನ ರಜೆ ಪಡೆದಿಲ್ಲ. ಮೋದಿಜಿ ಅವರಿಗೆ ನೆಗಡಿ ಬಂತು, ಜ್ವರ ಬಂತು, ಅವರು ರೆಸ್ಟ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿಯನ್ನೇ ನಾವು ಕೇಳಲಿಲ್ಲ. ಅಷ್ಟರ ಮಟ್ಟಿಗೆ ಮೋದಿಜಿ ಅವರ ಮೇಲೆ ದೇವರ ಆಶೀರ್ವಾದವಿದೆ. ಇಂಥ ಮೋದಿಜಿ ಅವರಿಂದ ದೇಶದ ಖ್ಯಾತಿ, ಅಭಿವೃದ್ಧಿ ಶಿಖರಕ್ಕೆ ಏರಲಿ. ಅವರು 100 ವರ್ಷ ನಮ್ಮ ಜೊತೆಗಿದ್ದು ದೇಶವನ್ನು ಅಭಿವೃದ್ಧಿ ಮಾಡಲಿ ಅನ್ನೋದೇ ನಮ್ಮ ಆಶಯ, ಹಾಗೆ ಪ್ರಾರ್ಥನೆ ಕೂಡ. ಮತ್ತೊಮ್ಮೆ ಮೋದಿಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.